ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 13ನೇ ತಾರೀಕು ಶುಕ್ರವಾರ. ನಾಳೆಯಿಂದ 6 ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಅವರಿಗೆ ರಾಜಯೋಗ ಕಂಡು ಬರಲಿದೆ ಆ ಲಕ್ಷ್ಮೀ ಕೃಪಾ ಆಶೀರ್ವಾದದಿಂದ. ಅದು ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ನೋಡುವ. ಹೌದು ಫ್ರೆಂಡ್ಸ್, ನಾಳೆ 13ನೇ ತಾರೀಕು ಶುಕ್ರವಾರ ದಿನ. ನಾಳೆಯಿಂದ ಕಂಕಣ ಭಾಗ್ಯ ಮದುವೆ ಆಗಿಲ್ಲದವರಿಗೆ ಕೂಡಿ ಬರಲಿದೆ. ಅದ್ರ ಜೊತೆಗೆ ಆ ಲಕ್ಷ್ಮೀ ದೇವಿ ಕೃಪಾಶೀರ್ವಾದದಿಂದ ಭಾಗ್ಯದ ರಾಜಯೋಗ ಅವರಿಗೆ ದೊರೆಯಲಿದೆ. ಈ ರಾಶಿಯವರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಸಮೇತ ಕೂಡಿ ಬಂದು ಶೀಘ್ರದಲ್ಲೇ ಅವರಿಗೆ ಅದೃಷ್ಟ ಕೂಡಿ ಬರಲಿ ಮದುವೆ ಆಗಲಿದೆ. ನಿಜವಾದ ರಾಜಯೋಗಗಳನ್ನ ಅನುಭವಿಸ್ತಾರೆ. ಅವರು ಊಹಿಸಕ್ಕೂ ಆಗದಷ್ಟು ಅವರಿಗೆ ಹಣ ಬರಲು ದಾರಿ ಕಾಣುತ್ತೆ. ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದ ಇವರ ಮೇಲೆ ಬೀಳ್ತಿರೋದ್ರಿಂದ ಹಣಕಾಸಿನ ಹರಿವು ಹೆಚ್ಚಿಗಾಗುತ್ತೆ. ಈ ರಾಶಿಗಳ ಮೇಲೆ ಹೊಸ ಹೊಸ ದಾರಿಗಳು ನಿಮಗೆ ಸುಗಮವಾಗಿ ಹೋಗ್ತಾ ಇರುತ್ತೆ. ಸಂಪತ್ತು ವೃದ್ಧಿ ಆಗುತ್ತೆ. ವೃತ್ತಿಪರ ಜೀವನಗಳಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ. ನಿಮ್ಮ ಪ್ರತಿಫಲಕ್ಕೆ ತಕ್ಕ ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ಏನು ಹೇಳ್ತಾರೆ ಅಂತ ನೀವು ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ಅದರ ತಕ್ಕಾಗಿ ನೀವು ಅವರಿಂದ ಪ್ರಶಂಸೆ ಪಡ್ಕೊತೀರಾ. ಹಾಗೆ ಮುಂದುವರಿಯ ಜೀವನದಲ್ಲಿ ಅವರು ನಿಮ್ಮ ಬೆಂಬಲವಾಗಿ ನಿಲ್ತಾರೆ. ಇನ್ನು ಹೊಸ ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಕೂಡ ನಿಮಗೆ ಇದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಪಡೆಯಲು ಬಹಳ ಸುಲಭ ದಾರಿಗಳು ಆಗ್ತಾ ಹೋಗುತ್ತೆ. ಹೊಸ ಜನರ ಪರಿಚಯ ಆಗೋದ್ರ ಜೊತೆಗೆ ಮಾನಸಿಕ ತೊಂದರೆಗಳಿಂದ ನಿವಾರಣೆಯನ್ನು ಪಡ್ಕೊಂತೀವಿ. ಹಣಕಾಸಿನ ಅಂಶವು ಬಲವಾಗ್ತಾ ಹೋಗುತ್ತೆ. ಇನ್ನು ಹಣವನ್ನು ಖರ್ಚು ಮಾಡ್ಬೇಕಾದ್ರೆ ನೀವು ಬುದ್ಧಿವಂತಿಕೆಯಿಂದ ಯೋಚಿಸಿ ಖರ್ಚು ಮಾಡೋದ್ರಿಂದ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ಹಣದ ಒಳ ಅರಿವು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ರಮವು ಹೆಚ್ಚಾಗ್ತಾ ಹೋಗುತ್ತೆ. ಶಿಕ್ಷಣದಲ್ಲಿ ಮತ್ತೆ ಕಾರ್ಯಕ್ರಮಗಳಲ್ಲಿ ಉತ್ತಮ ಯಶಸ್ಸನ್ನೇ ಪಡ್ಕೊಂತೀರ ಅಂತ ಹೇಳ್ಬೋದು. ಜ್ಞಾನ ಮತ್ತು ಗುಣಗಳನ್ನ ನೀವು ಸಂಪಾದನೆ ಸಮಾಜದಲ್ಲಿ ಇದರಿಂದ ಗೌರವ ಹೆಚ್ಚಾಗುತ್ತೆ. ನೀವು ಶೈಕ್ಷಣಿಕ ಕೆಲಸಗಳ ಸಕಾರಾತ್ಮಕ ಫಲಿತಾಂಶಗಳನ್ನ ಕಾಣ್ತೀರಾ. ಸಹೋದರ ಸಹೋದರಿಯರ ಮಧ್ಯದಲ್ಲಿ ನಡೀತಿರುವ ಆಸ್ತಿ ವಿವಾದಗಳಿಂದ ಈ ಸಮಯದಲ್ಲಿ ಮುಕ್ತಿ ಸಿಗಲಿದೆ. ಜೊತೆಗೆ ನೀವು ನಕಾರಾತ್ಮಕ ನಿಮ್ಮ ಬುದ್ಧಿಯನ್ನ ಈ ಸಂದರ್ಭದಲ್ಲಿ ದೂರ ಇಟ್ಟು ಯೋಚನೆ ಮಾಡ್ತೀರಾ ಅಂತ ಹೇಳ್ಬಹುದು. ನಿಮ್ಮ ಕಾರ್ಯಕ್ರಮಗಳಲ್ಲಿ ನೀವು ಕೇಂದ್ರಿಸಿದ್ರೆ, ಗಮನವಿಟ್ಟು ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಅದು ನಿಮ್ಮದೇ. ವೃತ್ತಿಯ ಪ್ರಗತಿಗೆ ಹೊಸ ಅವಕಾಶಗಳು ದೊರೆಯುತ್ತೆ. ಹೂಡಿಕೆಯಿಂದಲೂ ಕೂಡ ಅತ್ಯಧಿಕ ಲಾಭವನ್ನೇ ಪಡ್ಕೊಂತೀರಾ. ಹಲವು ಆದಾಯದ ದಾರಿಗಳು ನಿಮ್ಮ ಮುಂದೆ ಸೃಷ್ಟಿಯಾಗಿ ಭೌತಿಕ ಆದಾಯಗಳು ನಿಮಗೆ ಸೃಷ್ಟಿಯಾಗ್ತಾ ಹೋಗುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ನಿಮಗೆ ಬಲಗೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗೆ ಮುಕ್ತಿಕೊಂಡು ನೀವು ಅಂದುಕೊಂಡಂಗೆ ನೀವು ನಿಮ್ಮ ಲೈಫಲ್ಲಿ ನೀವು ಪಡ್ಕೊಂತೀರಾ. ಈಗ ಕಾಲದ ಸಮಸ್ಯೆಗಳನ್ನ ನೀವು ದೂರ ಮಾಡ್ಕೊಂತೀರಾ. ಹಣವನ್ನು ಉಳಿಸುವ ಕಡೆಗೆ ನೀವು ಮುಖ್ಯವಾಗಿ ಗಮನವನ್ನ ಹರಿಸ್ತೀರಿ. ಕೆಲಸ ಮಾಡೋ ಕಡೆ ನಿಮಗೆ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಮನೆಯಲ್ಲಿ ನಿಮ್ಮ ಕಿರಿಯ ಸಹೋದರ ಅಥವಾ ಸಹೋದರಿಯಿಂದ ನೀವು ಒಳ್ಳೆ ಸುದ್ದಿಯನ್ನು ಕೂಡ ಪಡ್ಕೊತೀರಾ. ಅವರಿಗೆ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆ ಬಗ್ಗೆ ಕೋರ್ಟ್ ಕಚೇರಿಯಲ್ಲಿ ಏನಾದ್ರು ತೀರ್ಮಾನ ಬರದಿದ್ರೆ ಅದು ತೀರ್ಮಾನ ಆಗಿ ಆಸ್ತಿ ನಿಮ್ಮದಾಗುತ್ತೆ. ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಸಾಧಿಸಿ ಆ ಲಕ್ಷ್ಮೀ ದೇವಿ ಕೃಪಾ ಆಶೀರ್ವಾದದಿಂದ ನೀವು ವೈವಾಹಿಕ ಜೀವನದಲ್ಲೂ ಸಮೇತ ನೀವು ಯಶಸ್ಸನ್ನು ಕಾಣ್ತೀರಿ. ಜೊತೆಗೆ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನ ನೀವು ಕಾಣ್ತಾ ಹೋಗ್ತೀರಿ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂಥ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದೆ. ಮಿಥುನ ರಾಶಿ, ಮೀನ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ, ತುಲಾ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಮಹಾಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಹಾಗೆ ಲಕ್ಷ್ಮಿಗೋಸ್ಕರ ಒಂದು ಲೈಕ್ ಮಾಡಿ.